ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಅಂತಂದ್ರೆ ನಾಳೆ ನಿಮಗೆ ಆಪ್ಷನ್ ಎಂಟ್ರಿ ಅಂತ ಏನು ಸ್ಟಾರ್ಟ್ ಆಗುತ್ತೆ ನೋಡಿರಿ. ಯಾರೆಲ್ಲ KCET ಸ್ಟೂಡೆಂಟ್ಸ್ ನೋಡ್ತಿದ್ರೆ ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತಂದು ಒಂದು ಐಡಿಯಾ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಹಂಗಾಗಿಬಿಟ್ಟು ಫುಲ್ ವಿಡಿಯೋನ ನೋಡೋಕ್ಕೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಸರಿ, ಸದ್ಯಕ್ಕೆ ವಿಷಯ ಏನಪ್ಪ ಅಂತಂದರೆ ಇದು ನನ್ನ ಆಪ್ಷನ್ ಎಂಟ್ರಿನ ಅಂತಂದು. ಸೊ ತಮ್ಮನೇಲಿ ನೋಡಿಬಿಟ್ಟು ನನ್ನ ಆಪ್ಷನ್ ಎಂಟ್ರಿ ಅಂತ ಬಂದಿದ್ದಾರೆ. ಆ್ಯಕ್ಚುಲಿ ಏನಂತಂದ್ರೆ ಇದು ನನ್ನ ಫ್ರೆಂಡ್ದು. ಓಕೆ, ನನ್ನ ಫ್ರೆಂಡ್ದಾಗಿರ್ತದೆ. ಸೊ ಹಂಗಾಗ್ಬಿಟ್ಟು ನಂದಲ್ಲ, ನಾನು ಇಂಜಿನಿಯರಿಂಗ್ ಮಾಡಿಲ್ಲ. ಓಕೆ, ಇದು ಇಂಜಿನಿಯರಿಂಗ್ ಬಗ್ಗೆ ಹೇಳ್ತಿದ್ದೀನಿ. ಬಟ್ ಎಲ್ಲ ಸ್ಟೂಡೆಂಟ್ಸ್ಗೆ ಒಂದು ಅರ್ಥ ಆಗುತ್ತೆ ಯಾವ ರೀತಿ ಪ್ರಿಯಾರಿಟಿ ಕೊಡಬೇಕು, ಯಾವ ರೀತಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ನಿಮ್ಗೆ ಅರ್ಥ ಆಗುತ್ತೆ. ನನ್ನ ಆಪ್ಷನ್ ಎಂಟ್ರಿ ಅಂತ ಏನಕ್ಕೆ ಕೇಳಿದೆ ಅಂತಂದರೆ, ಬೇರೆ ಒಂದು ಸ್ಟೂಡೆಂಟ್ಸ್ದು ನಾನು ಆಪ್ಷನ್ ಎಂಟ್ರಿ ಮಾಡಿದ್ದೆ. ಯಾವ ರೀತಿ ಮಾಡಿದ್ದೆ, ಸೊ ಅದನ್ನೇ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತೀನಿ. ಸೊ ಹಂಗಾಗ್ಬಿಟ್ಟು ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಒಂದು ಲೈಕ್ ಕೂಡ ಮಾಡ್ಕೊಂಬಿಡ್ರಿ. ಮೋರ್ ದೆನ್ ಒಂದು 300 ಲೈಕ್ ಆದರೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಆಗುತ್ತೆ, ಮಾಡಿರಿ. ಸರಿ, ವಿಷಯ ಬರೋದಂತಂದರೆ ಇಲ್ಲಿ ನೋಡ್ರಿ, ಆಪ್ಷನ್ ಎಂಟ್ರಿ ನಾನು ಯಾವ ರೀತಿ ಮಾಡಿದೆ. ಮೊದಲು ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆಗೆ ನಾವು ಏನೇನೆಲ್ಲ ಫ್ಯಾಕ್ಟರ್ಸ್ ನೋಡ್ಕೋಬೇಕಪ್ಪ ಅಂತಂದರೆ, ಅದರಲ್ಲೂ ಎಸ್ಪೆಷಲಿ ಫಾರ್ ಈ ಇಂಜಿನಿಯರ್ ಸ್ಟೂಡೆಂಟ್ಸ್ ನೋಡ್ತಿದ್ರೆ. ಓಕೆ, ಈ BS ನರ್ಸಿಂಗ್ ಬಗ್ಗೆನೂ ಕೂಡ ಮಾತಾಡ್ತೀನಿ. ಈಗ ಇಂಜಿನಿಯರಿಂಗ್ ಮಾಡ್ತೀನಿ ಅನ್ನೋದಂತಂದರೆ ಮೊದಲು ನೋಡಿರಿ, ನೆನ್ಪಿಟ್ಕೋಬೇಕು ಗೌರ್ನಮೆಂಟ ಪ್ರೈವೇಟ್ ಅಂತಂದು. ನೀವು ಯಾಕೆ ಗೌರ್ನಮೆಂಟ್ ಪ್ರೈವೇಟ ನಾವು ಏನಕ್ಕೆ ಚೂಸ್ ಮಾಡ್ತೀವಿ ಅಂತಂದರೆ ಅಬೌಟ್ ನಿಮ್ಮ ಫೀಸ್ ಸ್ಟ್ರಕ್ಚರ್ ಬಗ್ಗೆ. ಓಕೆ, ಫೀಸ್ ಬಗ್ಗೆ ಮಾತಾಡ್ಬೇಕಂತಂದರೆ ಗೌರ್ನಮೆಂಟ್ ಫೀಸ್ ಬೇರೆ ಇದೆ, ಪ್ರೈವೇಟ್ ಫೀಸ್ ಬೇರೆ ಇದೆ. ಆ್ಯಂಡ್ ಇಲ್ಲ, ಕೆಲವೊಬ್ರು ಇರ್ತಾರೆ, ನಾನು ಕೆಲವೊಂದಿಷ್ಟು ಹುಡುಗರು ಸಜೆಸ್ಟ್ ಮಾಡೋದಷ್ಟೇ. ಓಕೆ, ನೀವು ಏನಾದರೂ ಮಾಡ್ಕೊರಿ, ಅದ್ರ ನನ್ನ ಡಿಸಿಷನ್ ನಿಮಗೆ ಬಿಟ್ಟಿರ್ತದೆ. ನೀವು ಗೌರ್ನಮೆಂಟೇ ಹೋಗ್ತೀನಿ ಅಂತಂದರೆ ಫೀಸ್ ಕಡಿಮೆ ಇರ್ತದೆ. ಬಟ್ ಅಲ್ಲಿ ನಿಮಗೆ ನಾಳೆ ಇಂಜಿನಿಯರಿಂಗ್ ಮಾಡ್ತೀನಿ ಅನ್ನೋದಂತಂದರೆ ನಿಮಗೆ ಏನಾಗುತ್ತೆ ಅಂತಂದರೆ ಕ್ಯಾಂಪಸ್ ಅಂದರೆ ಸೆಲೆಕ್ಷನ್ ಆಗಬೇಕು ನಿಮಗೆ ಮುಂದೆ ಅಂತಂದರೆ ಭಾಳಷ್ಟು ಕಂಪ್ನಿಗಳು ನಿಮ್ಗೆ ಆಫರ್ ಬರಬೇಕು. ಸೊ ಅಂಥ ಕಾಲೇಜಸ್ನ ಸೇರ್ಕೊಳ್ಳಿ ಅಂತ ಹೇಳ್ತೀನಿ. ಅದನ್ನ ಬಿಟ್ಟು ನೀವು ಏನಾದರೂ ಪ್ರೈವೇಟ್ ಕಾಲೇಜ್ ಹೋಗ್ತೀನಿ ಅಂತಂದರೆ ಪ್ರೈವೇಟ್ ಚೆನ್ನಾಗಿರ್ತವೆ. ಸೊ ದುಡ್ಡು ಖರ್ಚಾಗುತ್ತೆ ಅನ್ನೋದು ಅಷ್ಟೇ, ಬಟ್ ನಿಮಗೆ ಮುಂದೆ ಫ್ಯೂಚರ್ ಚೆನ್ನಾಗಿರ್ತದೆ. ನಾನು ಇಷ್ಟು ಮಾತ್ರ ಹೇಳಬಲ್ಲ, ಯಾಕಂತಂದರೆ ನನ್ನ ತಮ್ಮನೇ ಇದನ್ನು ಎಲ್ಲನೂ ಕೂಡ ಕ್ಲಿಯರಾಗಿ ಗೊತ್ತದ. ಸೊ ಹಂಗಾಗಿಬಿಟ್ಟು ಎಲ್ಲನೂ ಕೂಡ ಮಾತಾಡ್ತಾ ಇರ್ತಾನೆ. ನಮ್ಮ ಫ್ರೆಂಡ್ಸು ಕೂಡ ಈಗಾಗಲೇ ಹೇಳಿದ್ನಲ್ವ 6th SEM ಇದ್ದಾರೆ, ಅವರು ಕೂಡ ಹೇಳ್ತಿರ್ತಾರೆ ಗೌರ್ನಮೆಂಟ್ ಕಲಿಯೋದು. ಸೊ ಎಲ್ಲನೂ ಕೂಡ ಚೆನ್ನಾಗಿರ್ತದೆ. ಬಟ್ ಗೌರ್ನಮೆಂಟ್ ಕಾಲೇಜ್ ಕಲಿಯೋದು ಚೆನ್ನಾಗಿರ್ತದೆ. ಬಟ್ ಅಲ್ಲಿ ಏನಾಗಿರ್ತದೆ ಅಂತಂದರೆ ನಮ್ಮ ಟೈಮ್ ವೇಸ್ಟ್ ಆದಂಗೆ. ಅಂತಂದರೆ ಅಲ್ಲಿ ದುಡ್ಡು ಕಡಿಮೆ ಇರ್ತದೆ, ಹೆಂಗೋ ಒಂದು ಕಷ್ಟಪಟ್ಟು ಕಲಿತೇವೆ. ಓಕೆ, ಕಲ್ತು ಬಿಡ್ತೀವಿ ಬಿಡಿ, ಎಲ್ಲನೂ ಕೂಡ ಮುಗಿಸ್ತೀವಿ. ಬಟ್ ಮುಂದೆ ಹೋದ ತಕ್ಷಣ ಹುಡುಗರು ಅಲ್ದಾಡ್ತಾರಲ್ಲ, ಅದು ಭಾಳ ಕಷ್ಟಪಡ್ತಾರೆ. ಬಟ್ ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿ ಇದೆ ಅಂದರೆ ನಿಮಗೆ ಪ್ಯಾಕೇಜ್ ಮಿನಿಮಮ್ ಆದರೂ 4 ಲಕ್ಷ ಆದರೂ ಇರಬೇಕು ಇಂಜಿನಿಯರ್ ಸ್ಟೂಡೆಂಟ್ಸ್. ಅದನ್ನು ಬಿಟ್ಟು ಏನಪ್ಪ ಅಂತಂದರೆ ಬೇರೆ ನೀವೇನಾದ್ರು ಪ್ರೈವೇಟಲ್ಲಿ ಕೇಳಿ, ಅವ್ರು ಹೇಳ್ತಾರೆ ನನಗೆ 8 ಲ್ಯಾಕ್ 10 ಲ್ಯಾಕ್ ಅಬೋವ್ ಇದ್ದಿದ್ದೇ ಹೇಳ್ತಾರೆ ಪ್ರೈವೇಟ್ ಕಾಲೇಜವ್ರು ಕಲ್ತವ್ರು. ಓಕೆ, ಸ್ಟಾರ್ಟಿಂಗ್ ಅವರೆಲ್ಲ ಕಲಿಯೋಕೆ ಏನು ಮಾಡ್ತಾರೆ ಅಂತಂದರೆ ದುಡ್ಡು ಖರ್ಚಾಗುತ್ತೆ, ಬಟ್ 4 ವರ್ಷ ಮುಗಿಸ್ಕೊಂಡು ಅವ್ರ ಲೈಫ್ ಚೆನ್ನಾಗಿರ್ತದೆ. ಅಂಥ ಕಾಲೇಜ್ ಸೇರ್ಕೊರಿ ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ. ಸರಿ, ಇವಾಗ ನಾನು ಏನಕ್ಕೆ ಇಷ್ಟೆಲ್ಲ ಮಾತಾಡಿದೆ ಅಂತಂದರೆ ನಿಮಗೆ ಫ್ಯಾಕ್ಟರ್ಸ್. ಓಕೆ, ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆಗೆ ಯಾವ ಕಾಲೇಜನ್ನ ಚೂಸ್ ಮಾಡ್ಕೋಬೇಕು ಅದು ಒಂದು. ಕೆಲವೊಂದಿಷ್ಟು ಹುಡುಗರೆಲ್ಲ ಆಗಲ್ಲ ಬರ್ತಾರೆ, ನಾನು ಪ್ರೈವೇಟ್ ಹೋಗಲ್ಲ, ದುಡ್ಡು ಅಷ್ಟೊಂದಿಲ್ಲ ಅಂತಂದರೆ ನೀವು ಗೌರ್ನಮೆಂಟೇ ಕಲೀರಿ, ನೀವು ಕಾಲೇಜ್ ರೆಡಿ ಮಾಡ್ಕೊರಿ. ಆ್ಯಂಡ್ ಇನ್ನೂ ಒಂದು, ನೀವು ಎಲ್ಲಿ ಕಲಿತಾರೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಬ್ಯಾಕ್ಗ್ರೌಂಡ್ ಯಾವ ರೀತಿ ಇದೆ, ಈ ಒಂದು ಸ್ಟೂಡೆಂಟ್ಸ್ ನೋಡಿ ಹೇಳ್ತಿದ್ದೀನಿ. ಆ್ಯಕ್ಚುಲಿ ಇದು ನಮ್ಮ ತಮ್ಮಂದೇ ಆಗಿರ್ತದೆ. ಸೊ ಹಂಗಾಗ್ಬಿಟ್ಟು ನಮ್ಮ ಮನೆ ಹತ್ರ ಇರುವಂಥದ್ದು ಕಾಲೇಜಸ್ನ ನೋಡ್ಕೊಳ್ಳೋಕೆ ಟ್ರೈ ಮಾಡಿದ್ವಿ. ನಾವು ಅದರಲ್ಲೂ ಕೂಡ ಇದು ಆಪ್ಷನ್ ಎಂಟ್ರಿ ಮಾಡಿದ್ದು ಬೆಂಗಳೂರಲ್ಲೇ ಇರುವಂಥ ಕಾಲೇಜಸ್ ಅಷ್ಟೇ. ಓಕೆ, ಬೆಂಗಳೂರಲ್ಲಿ ಯಾವೆಲ್ಲ ಕಾಲೇಜ್ ಇಂಜಿನಿಯರಿಂಗ್ಸ್ ಇದಾವೋ, ಟಾಪ್ ಕಾಲೇಜಸ್ ಅಂತ ಯಾವ ಕರಿತೀವೋ ಅವನ್ನಷ್ಟೇ ಹಾಕಿದ್ವಿ. ಓಕೆ, ಆಗುತ್ತೆ. ಓಕೆ, ದುಡ್ಡು ಖರ್ಚು ಆಗೇ ಆಗುತ್ತೆ, ಆದರೂ ಕೂಡ ನಾವು ಬೆಂಗಳೂರಲ್ಲಿ ಇರುವಂಥ ಕಾಲೇಜಸ್ನ ಮಾತ್ರ ಹಾಕ್ಕೊಂಡಿದ್ವಿ. ಇವಾಗ ನೋಡಿರಿ, ಸೀರಿಯಲ್ ವೈಸ್. ಓಕೆ, ಇಲ್ಲಿ ಆಪ್ಷನ್ ನಂಬರ್ ಅಂತ ಏನು ಕಾಣಿಸ್ತಿದೆ ಅದನ್ನು ಒಂದು ಟೈಮ್ ಚೆಕ್ ಮಾಡ್ಕೊರಿ, ಕರೆಕ್ಟಾಗಿ ನೋಡ್ಕೊರಿ. ಓಕೆ, ಈಗ 1 2 3 ಬಿಟ್ಟು 4 ಬಿಟ್ಟು 5 ಬಂದದ, 6 ಇದೆ, 7 ಇದೆ, 8 ಇದೆ, 9 10 ಇದೆ, 11 12 13 14 15 16 17 18 19. ಓಕೆ, 18 19 ಇದೆ, 20 ಇದೆ, 21 ಇಲ್ಲ. ಓಕೆ, 22 ಇದೆ, 23 24 25 26 27 28 29 30 ಆದಮೇಲೆ ಒಮ್ಮೆಲೆ 50 ಇದೆ. ಓಕೆ, ಅರ್ಥ ಆಗಬೇಕು. ಇಷ್ಟೇ ನಾವು ಹಾಕಿರೋದು ಅಂತಂದರೆ 30 ಇದ್ದ 49ವರೆಗೆ ಏನಕ್ಕಿಲ್ಲ. ಓಕೆ, ಮಧ್ಯ ಇಲ್ಲೂ ಕೂಡ ಒಂದೆರಡು ಮಿಸ್ ಮಾಡಿಕೊಂಡೆ. ಓಕೆ, ಏನಕ್ಕೆ ಈ ರೀತಿ ಮಿಸ್ ಆಯ್ತು ಅಂತಂದರೆ ನೆನ್ಪಿಟ್ಕೋಬೇಕು, ನಾವು ಆಪ್ಷನ್ ಎಂಟ್ರಿ ಮಾಡುವಾಗ ಏನಾಗುತ್ತೆ ಅಂತಂದರೆ ನಾಳೆ ನೀವು ಸೀರಿಯಲಾಗಿ 1 2 3 ಕೊಡ್ತೀರಾ, ಯಾವುದ್ಯಾವುದೋ ಕಾಲೇಜಸ್ ಆ್ಯಡ್ ಮಾಡಿಬಿಡ್ತಾರೆ. ಲೈಕ್ ನಮ್ಮ ತಮ್ಮ ಮಾಡಿದ್ದು ಅದೇ ತಪ್ಪು. ಓಕೆ, ಯಾವುದ್ಯಾವುದೋ ಕಾಲೇಜಸ್ ಆ್ಯಡ್ ಮಾಡಿದ್ದ. ಓಕೆ, ಆಮೇಲೆ ನಾವು ಏನು ಮಾಡಿದ್ವಿ, ಬೇಕಾಗಿರೋ ಕಾಲೇಜಸ್ ಮಾತ್ರ ಆ್ಯಡ್ ಮಾಡಿಕೊಂಡು. ಓಕೆ, ಅರ್ಥ ಮಾಡ್ಕೊರಿ. ಈಗ ಇಲ್ಲಿ ಕಾಲೇಜಸ್ ಆ್ಯಡ್ ಮಾಡಿದ್ವಿ ನೋಡಿರಿ. ಓಕೆ, ಹಾಕಿದ್ದೀವಿ, ಅವನಿಗೆ ರ್ಯಾಂಡಮ್ ಆಗಿ ಯಾವುದ್ಯಾವುದೋ ಕಾಲೇಜ್ ಆ್ಯಡ್ ಮಾಡಿದ್ದ. ನೆನ್ಪಿಟ್ಕೋಬೇಕು, ಯಾವುದ್ಯಾವುದೋ ಕಾಲೇಜಸ್ ಆ್ಯಡ್ ಮಾಡಿದ್ದ. ಬಟ್
ಆಫ್ಟರ್ ಇದೇನಂತಂದರೆ ಬಿಫೋರ್ ಮಾಕ್ ಅಲಾಟ್ಮೆಂಟ್ ಮುಂಚೆ ಈ ಒಂದು ಪಿ ಡಿ ಎಫ್. ಬಟ್ ಆಫ್ಟರ್ ಮಾಕ್ ಅಲಾಟ್ಮೆಂಟು ನಮ್ಮ ರಿಯಲ್ ಅಲಾಟ್ಮೆಂಟ್ ಆಗಿರೋದು ಅದು ನನ್ನ ಹತ್ರ ಪಿ ಡಿ ಎಫ್ ಸಿಗಲಿಲ್ಲ. ಸೊ ಕ್ಷಮೆ ಇರಲಿ. ಅದು ಸಿಕ್ಕಿದ್ರೆ ನಿಮ್ಗೆ ಇನ್ನೂ ಕೂಡ ಕ್ಲಿಯರ್ ಆಗ್ತಿತ್ತು. ಓಕೆ, ಈಗ ಏನಪ್ಪ ಅಂದರೆ 31 to 49 ಇರುವಂಥ ಕಾಲೇಜಸ್ ಎಲ್ಲನೂ ಕೂಡ ನಾನೇ ಡಿಲೀಟ್ ಮಾಡಿದ್ದೆ. ಅವ್ನು ಹೇಳಿದೆ, ಓಕೆ ಅಣ್ಣ ಯಾವ ಕಾಲೇಜ್ ಬೇಕೆಲ್ಲ ಸುಮ್ಮನೆ ಆ್ಯಡ್ ಮಾಡಿದ್ದೆ, ಹೆಂಗೆ ಮಾಡೋದು ಅಂತಂದ. ನೀವು ಆರಾಮ್ಸೆ ಆಪ್ಷನ್ ಎಂಟ್ರಿ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನೀವು ಡಿಲೀಟ್ ಮಾಡಬಹುದು. ಓಕೆ, ಮಧ್ಯಾಹ್ನ ಕೂಡ ಒಂದೆರಡು ಕಾಲೇಜ್ ಮಿಸ್ ಮಾಡಿದೆ ಅಂತ ಹೇಳಿದ್ದೆ ನೋಡ್ರಿ. ಅವನು ಕೂಡ ನೀವೇನಪ್ಪ ಅಂತಂದರೆ ಡಿಲೀಟ್ ಮಾಡ್ಕೋಬೋದು. ಓಕೆ, ನೀವು ಅದು ಕೆಳಗಡೆ ಕೊಡ್ತಾರೆ, ಒನ್ ಟೈಮ್ ನೋಡ್ಕೋಬೋದು. ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಹೈಯೆಸ್ಟ್ ಪ್ರಿಯಾರಿಟಿ 1, ಲೋಯೆಸ್ಟ್ ಪ್ರಿಯಾರಿಟಿ 50 ಅಂತಂದರೆ ನಿಮ್ಮ ನಾಳೆ ಕಂಪ್ಯೂಟರ್ ವೈಸ್ ನಿಮಗೆ ಅಲಾಟ್ಮೆಂಟ್ ಆಗಿಬಿಡುತ್ತದೆ. ಡೈರೆಕ್ಟು ನಿಮಗೆ ಕಾಲೇಜು ಫಸ್ಟು ಏನಪ್ಪ ಅಂದರೆ ಹೈಯೆಸ್ಟ್ ಪ್ರಿಯಾರಿಟಿ ಅಂತ ಕೊಡ್ತೀವಿ. ಅಂತಂದರೆ ನೀವು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಏನು ಕಾಣಿಸ್ತಿದೆಯೋ ಈ ಒಂದು ಕಾಲೇಜು ನಿಮ್ಮ ರ್ಯಾಂಕಿಗೆ ಸಿಗುತ್ತೆ ಅಂತಂದು ನೋಡುತ್ತೆ. ಇನ್ ಕೇಸ್ ಇದು ಸಿಗದೆ ಹೋಗಿದ್ರೆ ಆಪ್ಷನ್ 2 ನೋಡ್ತದೆ. ಓಕೆ, ಆಪ್ಷನ್ 2ದಲ್ಲಿ ಕೂಡ CS ಹಾಕಿದ್ದಾನೆ ಸೇಮು, ಅದು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಕಿದ್ದಾನೆ ಬೆಂಗಳೂರು, ಅದು ನೋಡ್ತದೆ. ಅದು ಏನಾದರೂ ಸಿಗ್ದಿತ್ತಂದರೆ 3rd ನೋಡ್ತದೆ, ಏನು ಕಾಣಿಸ್ತದೆ MS ರಾಮಯ್ಯ ನೋಡ್ತದೆ. ಇನ್ ಕೇಸ್ ಅಲ್ಲೂ ಕೂಡ ಸೀಟ್ ಸಿಗಲಿಲ್ಲ ಅಂತಂದ್ರೆ 4th ಹೋಗುತ್ತೆ. ಇದೇ ರೀತಿ ಕಂಟಿನ್ಯೂ ಆಗ್ತದೆ. ಇನ್ ಕೇಸ್ ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೊಂದು ಪಿ ಡಿ ಎಫ್ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಇದು ಸೀರಿಯಲ್ ವೈಸ್ ಹಾಕಿರೋದು. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಯಾವುದ್ಯಾವುದೋ ಕಾಲೇಜಸ್ ಆ್ಯಡ್ ಮಾಡಿದ್ನಂತಂದಲ್ಲ, ಇದೇ ಕಾಲೇಜ್ ಅದು. ಎಲ್ಲನೂ ಕೂಡ ಟೋಟಲಾಗಿ ಹಾಕಿದ್ದವನು ಬರೋಬ್ಬರಿ ಎಷ್ಟು ಹಾಕಿದ್ನಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಎಷ್ಟು ಹಾಕಿದೆ ಅಂತಂದರೆ ಟೋಟಲ್ 82 ಕಾಲೇಜಸ್ನೇ ಆ್ಯಡ್ ಮಾಡಿದ್ದ. ಸರಿ, ನಮ್ಗೆ 82 ಕಾಲೇಜಸ್ ಆ್ಯಡ್ ಮಾಡಿದ ಮೇಲೆ ಗೊತ್ತಾಯಿತು ಇದರಲ್ಲಿ ನಮಗೆ ಬೇಡದೇ ಇರುವಂಥದ್ದು ಕೂಡ ಹಾಕಿಬಿಟ್ಟಿದ್ದೀವಿ ಅಂತಂದು. ಸೊ ಹಂಗಾಗಿಬಿಟ್ಟು ಸಿಂಪಲ್ಲಾಗಿ ನೀವು ನಾಳೆ ಆಪ್ಷನ್ ಎಂಟ್ರಿ ಮಾಡುವಾಗ 0 ಅಂತ ಕೊಟ್ಟುಬಿಟ್ರೆ ಅದು ಆಟೋಮೆಟಿಕ್ ಡಿಲೀಟ್ ಆಗಿಬಿಡ್ತದೆ. ಓಕೆ, 0 ಅಂತ ಕೊಟ್ಬಿಟ್ಟು 7 ಸಬ್ಮಿಟ್ ಕೊಟ್ಟರೆ ಡಿಲೀಟ್ ಆಗ್ತದೆ. ನಮಗೆ ಲೈಕ್ ಇವಾಗ ನಮ್ಮ ತಮ್ಮ ಪ್ರೆಸೆಂಟ್ ಇವಾಗ ಕಲಿತಾ ಇರೋ ಕಾಲೇಜಸ್ ನೇಮ್ ತೋರಿಸ್ಬಿಡ್ತೀನಿ ನಿಮಗೆ. ಸರಿ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಸಂಭ್ರಮ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಏನು ಕಾಣಿಸ್ತಿದೆ ನೋಡ್ರಿ, ಅದರಲ್ಲಿ ಕೂಡ CS ಮಾಡಿದ್ದಾನೆ, 42ನೇ ಆಪ್ಷನ್. ಈಗ ಏನಪ್ಪ ಆಯ್ತಂತಂದರೆ ನಮಗೆ ಹಕ್ಕು ಅದೇನಂತಾರಲ್ವಾ, ಏನೋ ನಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ, ಅಪ್ಪಿತಪ್ಪಿ 42ನೇ ಕಾಲೇಜ್ ಅಲರ್ಟ್ ಆಗಲಿಲ್ಲ, ಬಂದುಬಿಟ್ಟು ಇಲ್ಲಿ 50ನೇ ಕಾಲೇಜು ಮೇಲೆಗಡೆ ಅಲರ್ಟ್ ಆಯಿತು. ಅಂತಂದರೆ ಇಲ್ಲಿ ಇಷ್ಟು ಲೈಕ್ ಒಂದು ಎಕ್ಸಾಂಪಲ್ ಹೇಳಕ್ಕೆ ನಾನು ಹೇಳ್ತಿದ್ದೀನಿ. ಯಾವ್ದು ಅಲರ್ಟ್ ಆಯ್ತು ನನಗೂ ಈಗ ಸದ್ಯಕ್ಕೆ ನೆನಪಿಲ್ಲ. ಯಾಕಂತಂದರೆ ಇದು ಮಾಕ್ ಅಲಾಟ್ಮೆಂಟ್ ಅಂತಂದರೆ ಯಾವುದ್ಯಾವುದೋ ಕಾಲೇಜು ಮಾಕ್ ಅಲಾಟ್ಮೆಂಟ್ ಅಂದರೆ ಏನಾಗುತ್ತೆ ಅಂದರೆ ಯಾವುದ್ಯಾವುದೋ ಕಾಲೇಜಸ್ ಆ್ಯಡ್ ಮಾಡಿಬಿಟ್ಟಿರ್ತೀವಿ, ಅವಾಗ ಗೊತ್ತಾಗುತ್ತೆ. ನಮ್ಮ ತಮ್ಮನಿಗೆ ಗೊತ್ತಿದ್ದಿಲ್ಲ. ಸೊ ಹಂಗಾಗ್ಬಿಟ್ಟು ಲೈಕ್ ಇದು ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ, ರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಅಲರ್ಟ್ ಆಯಿತು ಅನ್ಕೋರಿ. ಅವನಿಗೆ ಸ್ವಲ್ಪ ರಿಯಲೈಸ್ ಆಗುತ್ತೆ, ನಂಗೆ ಈ ಕಾಲೇಜ್ ಬೇಕಾಗಿದ್ದಲ್ಲ, ನಂಗೆ ಇಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಅಂತಂದ. ಸೊ ಹಂಗಾಗ್ಬಿಟ್ಟು ಫಸ್ಟ್ ರೌಂಡ್ ಒಳಗೂ ಕೂಡ ಅದೇ ಅಲರ್ಟ್ ಆಯ್ತು ಅನ್ಕೋರಿ. ಅವಾಗ ನೀವು ಕಾಲೇಜ್ನ ಹೋಲ್ಡ್ ಇಟ್ಕೊಂತೆ ಅಂತಂದರೆ ಈ ಕಾಲೇಜ್ 15th ಇದೆ ನೋಡಿರಿ, ಇದು 15th ಕಾಲೇಜ್ ಏನು ಕಾಣಿಸ್ತಿದೆ, ಇದ್ರ ಕೆಳಗಡೆ ಇರೋದು ಕಾಲೇಜಸ್ ಎಲ್ಲನೂ ಕೂಡ ಡಿಲೀಟ್ ಆಗ್ತಾವೆ. ಲೈಕ್ ಇದು ರಾಜರಾಜೇಶ್ವರಿ ಕಾಲೇಜ್ ಸಿಕ್ಕಿದೆ ಅನ್ಕೋರಿ, 49th ಕಾಲೇಜ್ ಸಿಕ್ಕರೆ ಹೋಲ್ಡ್ ಇಟ್ಕೊಂತೀರಂತಂದರೆ ಇದು 50 ಇಲ್ಲಿ ಕಾಣಿಸ್ತಿದೆ ನೋಡ್ರಿ, 50ರ ಕೆಳಗಡೆ ಇರುವಂಥದ್ದು 50 ಕೂಡ ಮತ್ತು 50ರ ಕೆಳಗಡೆ ಇರುವಂಥದ್ದು ಎಲ್ಲನೂ ಕೂಡ ಡಿಲೀಟ್ ಆಗ್ತದೆ. ಈ ಮೇಲ್ಗಡೆ ಇರುವಂಥದ್ದು ಕಾಲೇಜಸ್ ಎಲ್ಲನೂ ಉಳ್ಕೊತವೆ. ಸೊ ನಾವು ಅವಾಗ ಏನು ಮಾಡಿದ್ವಪ್ಪ ಅಂತಂದರೆ ಮೇಲ್ಗಡೆ ಕಾಲೇಜ್ ಇವಾಗ ಏನು ಕಡೆ ಕಾಣಿಸ್ತಿದ್ದು ನೋಡ್ರಿ, ಇದ್ರ ಮೇಲ್ಗಡೆ ಇರುವಂಥದ್ದು ಕಾಲೇಜಸ್ ಒಳಗಡೆ ನಮಗೆ ಬೇಕಾಗಿರುವಂಥ ಕಾಲೇಜಸ್ ಮಾತ್ರ ಇಟ್ಕೊಂಡು. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಿದೆ ನಾನು 49th ಕಾಲೇಜ್ ತೋರಿಸಿದ್ದೇನೆ ನಿಮಗೆ. ಸರಿ, ಇಲ್ಲಿ 49th ಕಾಲೇಜಸ್ ಏನು ಕಾಣ್ತಿದೆ, ಇದು ನಮಗೆ ಈ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅಂತಂದರೆ ಈ ಮೇಲ್ಗಡೆದ್ರೊಳಗೆ ಯಾವುದ್ಯಾವುದೋ ಇದಾವೆ. ಓಕೆ, ಸಿಕ್ಕಾಪಟ್ಟೆ ಸಿಗ್ತಾವೆ ನಿಮಗೆ. ಇದರಲ್ಲಿ ನಮಗೆ ಬೇಡದೇ ಇರೋ ಕಾಲೇಜಸ್ನ ಡಿಲೀಟ್ ಮಾಡ್ಕೊಂಬಿಡೋದು. ಓಕೆ, ನಿಮಗೆ ಬೇಕಾಗಿರೋ ಕಾಲೇಜಸ್ನ ಮಾತ್ರ ಅಲ್ಲಿ ಇಟ್ಕೊಂಡು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದು. ನಮಗೆ ಸಂಭ್ರಮ ಕಾಲೇಜ್ ಅಂತ ಏನು ಕೇಳಿದೆ ಆ ಕಾಲೇಜ್ ಸಿಗುತ್ತೆ. ಸದ್ಯಕ್ಕೆ ಆ ಕಾಲೇಜು ಸೇಮ್ ನಿಮಗೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿದ್ರೆ ಗೊತ್ತಿರ್ತದೆ, 1,05,000 ಫೀಸ್ ಏನು ಕಟ್ತಿದ್ರೆ 1,05,000 ಕಟ್ಟಿದಾನೆ. ಆ್ಯಂಡ್ ಕಾಲೇಜಲ್ಲಿ ಸಪ್ರೇಷನ್ ಅವರು ಕೂಡ ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಕಾಲೇಜಿಗೆ ಕಂಪ್ನಿಗಳು ಆಫರ್ಸ್ ಚೆನ್ನಾಗಿದಾವೆ. ಓಕೆ, ಎಲ್ಲನೂ ಕೂಡ ನೋಡಿತಂದರೆ ಚೆನ್ನಾಗೈತೆ. ಓಕೆ, ಅಂಥ ಕಾಲೇಜಸ್ನ ನಾನು ನಿಮಗೆ ಚಾಯ್ಸ್ ಮಾಡೋಕ್ಕೆ ಹೇಳ್ತೀನಿ. ಕಾಲೇಜ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗಿದ ತಕ್ಷಣ ಆ ಕಾಲೇಜ್ ಯಾವ ರೀತಿ ಇದೆ ಅಂತ ಎಲ್ಲನೂ ಕೂಡ ತಿಳ್ಕೊಳಕ್ಕೆ ಟ್ರೈ ಮಾಡಿರಿ. ಇಷ್ಟೇ ಇದ್ರೆ ಅಡ್ಮಿಷನ್ ಮಾಡಿಸ್ಕೊರಿ, ಇಲ್ಲ ಅಂತಂದರೆ ನೆಕ್ಸ್ಟ್ ರೌಂಡು ಕೂಡ ಬರಿ ಅಂತೀನಿ. ನಾನು ಇವಾಗ ಇದು ಪಿ ಡಿ ಎಫ್ ಎಲ್ಲಿ ಸಿಗುತ್ತೆ ನಿಮ್ಗೆ ಆಪ್ಷನ್ ಎಂಟ್ರಿ ಅಂತಂದರೆ, ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಿ ನೋಡಿರಿ. ನಾಳೆ ಆಪ್ಷನ್ ಎಂಟ್ರಿ ಮಾಡಿ ಆದ್ಮೇಲೆ ಫೈನಲ್ ಒಂದು ಕಾಪಿ ತೊಗೊಳಕ್ಕೆ ಹೇಳ್ತದೆ. ಇದು ಬರ್ತದೆ, ನೀವು ಎಷ್ಟು ಸರ್ತಿ ಆದರೂ ತೊಗೋಬೋದು. ಅಂತಂದರೆ ನೀವೇನಾದರೂ ಡಿಲೀಟು ರಿಅರೇಂಜ್ ಮಾಡಿದಾಗೊಮ್ಮೆ ಬೇರೆ ಬೇರೆ ಪಿ ಡಿ ಎಫ್ ಬರ್ತಾ ಇರ್ತದೆ. ಓಕೆ, ನೀವು ಎಷ್ಟು ಸರ್ತಿ ಆದರೆ ಪಿ ಡಿ ಎಫ್ ಚೇಂಜ್ ಮಾಡ್ಕೋಬೋದು. ಬಟ್ ನೀವು ಫೈನಲಾಗಿ ಅಂದರೆ ಲಾಸ್ಟ್ ಟೈಮ್ ಏನು ಕೊಟ್ಟಿರ್ತೀರಿ ನೋಡಿರಿ, ಲಾಸ್ಟ್ ಟೈಮ್ ಕೊಟ್ಬಿಟ್ಟು ಸಬ್ಮಿಟ್ ಕೊಡ್ತಿರಲ್ವ, ಅದೇ ಒಂದು ಫೈನಲ್ ಆಗಿರ್ತದೆ. ಬಿಫೋರ್ ಅವೆಲ್ಲ ಮಾಡಿದ್ದು ವೇಸ್ಟ್. ಓಕೆ, ಸುಮ್ಮನೆ ನಿಮಗೆ ಅದು ನಾನು ನಿಮಗೆ ಎಕ್ಸಾಂಪಲ್ ತೋರ್ಸೋಕ್ಕಂತ ಮಾಡಿದೆ, ನನ್ನ ಆಪ್ಷನ್ ಎಂಟ್ರಿ ಅಂತಲ್ಲ, ಒಂದು ಎಕ್ಸಾಂಪಲ್ ತೋರಿಸಿದೆ ನಿಮ್ಗೆ. ಈಗ ಏನಪ್ಪ ಅಂತಂದರೆ ತೋರಿಸ್ತೀನಿ ನೋಡಿ. ಈಗ ಇನ್ನೊಂದು ಟೈಮು ಈಗ ನಾನು ಹೇಳಿದೆ, ಈಗ 49th ಕಾಲೇಜ್ ಸಿಕ್ತು ಅಂತ ಹೇಳಿದೆ. 49th ಕಾಲೇಜ್ ಸಿಕ್ಕ ತಕ್ಷಣ ಕೆಳಗೋದೆಲ್ಲನೂ ಡಿಲೀಟ್ ಆಯಿತು ಅಂದರೆ 49 ಮೇಲ್ಗಡೆ ಎಲ್ಲದೂ ಇರ್ತವೆ. ನಮಗೆ ಈ 49 ಒಳಗಡೆ 48 ಬೇಡ. ಓಕೆ,
ಓಕೆ 48 ಬೇಡ, 47 ಬೇಡ, ಓಕೆ 47 ಬೇಡ ಅಂತಂದರೆ ಸಿಂಪಲ್ 0 ಕೊಟ್ಬಿಟ್ಟು ಅವನೇನು ಮಾಡ್ಬೋದು ಅಂತಂದರೆ ತೆಗೆದಾಕ್ಬೋದು. ಓಕೆ ನಾನಿವಾಗ ಎಕ್ಸಾಂಪಲ್ ಅಂದರೆ 49ನೇ ಕಾಲೇಜ್ ಸಿಕ್ಕದಪ್ಪ. ಓಕೆ 49ನೇ ಕಾಲೇಜ್ ಸಿಕ್ಕದಂತಂದರೆ ಮೇಲ್ಗಡೆ ನನಗೆ ಇಂಪಾರ್ಟೆಂಟ್ ಅಂದರೆ ಟಾಪ್ 5 ಕಾಲೇಜು ಅಷ್ಟೇ ಬೇಕು. 49 ಇರಲಿ ಪರವಾಗಿಲ್ಲ, ಈಗ ಆ ಟಾಪ್ 5 ಕಾಲೇಜಲ್ಲಿ ಸಿಗಲಿ ಇರ್ಲಿಕ್ಕಂದ್ರೆ ಇದಾದರೂ ಸಿಗಲಿ ಅಂತಂದರೆ ಎಲ್ಲನೂ ಕೂಡ ಡಿಲೀಟ್ ಮಾಡ್ಕೊಂಡು ನಾನು 1ನೇ ಕಾಲೇಜ್ ಬೇಕಾಯ್ತು, 2ನೇ ಕಾಲೇಜ್ ಬೇಕಾಯ್ತು, 3, 4 ಬೇಡ ಬಿಡ್ರಿ, ಅದು ಬೇಡ ಅಂತ ಬಿಟ್ಟಾಕ್ಬಿಟ್ಟು 10ನೇ ಕಾಲೇಜ್ ಬೇಕಾದ, ರಿಮೈನಿಂಗ್ ಒಂದು 15ನೇ ಕಾಲೇಜ್ ಒಂದು ಬೇಕಿತ್ತು ಮತ್ತು 20ನೇ ಕಾಲೇಜ್ ಒಂದು ಬೇಕಿತ್ತು. ರಿಮೈನಿಂಗ್ ಎಲ್ಲನೂ ಕೂಡ ಬೇಡ ಅಂತಂದರೆ ಈ 1 to 10, 15, 21 ಬಿಟ್ಟು ರಿಮೈನಿಂಗ್ ಎಲ್ಲನೂ ಕೂಡ 0 ಮಾಡ್ಕೊಂಡು ಸಬ್ಮಿಟ್ ಕೊಟ್ಟರೆ 1 to 10, 15, 20 ಕೆಳಗಡೆ ಇದು ಅಲಾಟ್ಮೆಂಟ್ ಆಗಿರೋದು ಒಂದು ಬಾಕ್ಸಲ್ಲಿ ಬಂದಿರ್ತದೆ. ಇನ್ ಕೇಸ್ ಸೆಕೆಂಡ್ ರೌಂಡಲ್ಲಿ ಯಾವುದೂ ಕೂಡ ಸಿಗದೆ ಹೋಗಿದ್ರೆ ಈ ಕಾಲೇಜ್ ಸಿಗ್ತದೆ. ನೆನ್ಪಿಡ್ಬೇಕು 49ನೇ ಆದರೂ ಸಿಗ್ತದೆ. ಒಂದು ನೆನ್ಪಿಡ್ಕೋಬೇಕು 49ನೇದು ಬಿಟ್ಟು ಇನ್ ಕೇಸ್ 10ನೇ ಕಾಲೇಜ್ ಅಲಾಟ್ಮೆಂಟ್ ಆಯಿತು ಅನ್ಕೋರಿ, ಆ ಕಾಲೇಜ್ಗೂ ಸೆಕೆಂಡ್ ರೌಂಡಿಗೆ ಅದೇ ಕಾಲೇಜ್ ಅಲಾಟ್ಮೆಂಟ್ ಅಂತ ಅರ್ಥ. ಮತ್ತೆ ವಾಪಸ್ ನೀವು 49ನೇ ಕಾಲೇಜ್ ಸಿಗಲ್ಲ. ಸೊ ಹಂಗಾಗ್ಬಿಟ್ಟು ಏನಾಗ್ತದೆ, ಈಗ ನೀವು 10th ಕಾಲೇಜ್ ಅಂತ ಹೇಳಿದೆ, ಓಕೆ 10ನೇ ಕಾಲೇಜ್ ಸಿಕ್ತಂತಂದರೆ 1, 2 ಇದಾವೆ ಮೇಲ್ಗಡೆ ಇನ್ನೂ. ಸೊ ಹಂಗಾಗ್ಬಿಟ್ಟು ಇನ್ನೂ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗ್ತೀನಿ ಅಂತಂದರೆ 10ನೇ ಕಾಲೇಜ್ನ ಹೋಲ್ಡ್ ಇಟ್ಕೊಂಡು 1, 2ದಲ್ಲಿ ಅಷ್ಟೇ ಪಾರ್ಟಿಸಿಪೇಟ್ ಮಾಡೋಕೆ ಬರುತ್ತೆ, ಮತ್ತೆ ಕೆಳಗಡೆಯಲ್ಲಿ ಡಿಲೇಟ್ ಆಗ್ತಾವೆ. ಅರ್ಥ ಆಯ್ತಾ? ಹಂಗಾದರೆ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಸಿಕ್ಕರೆ 1ನೇದು ಸಿಗ್ತದೆ, 2ನೇ ಸಿಗ್ತದೆ, ಅವು 2 ಸಿಗದೆ ಹೋಗ್ತಂದ್ರೆ 10 ಸಿಗ್ತದೆ. ಇಷ್ಟೇ ಸಿಂಪಲ್ಲು ಆಪ್ಷನ್ ಎಂಟ್ರಿ ಪ್ರೋಸೆಸ್ ಸಿಂಪಲ್ ಆಗಿರ್ತದೆ. ಇವಾಗ ನಿಮಗೆ ಚೂರು ಕೂಡ ಅರ್ಥ ಆಗಿರಲ್ಲ ಅನ್ಕೊತೀನಿ, ಯಾಕಂತಂದರೆ ನೀವು ಲೈವ್ ಡೆಮೋ ನೋಡಿದರೆ ಅರ್ಥ ಆಗುತ್ತೆ. ಸೊ ಬಂದಾಗ ತಿಳಿಸ್ತೀನಿ ಆಪ್ಷನ್ ಎಂಟ್ರಿ ಬಗ್ಗೆ ಇಷ್ಟಂತ ನೆನ್ಪಿಡ್ಕೋಬೋದು. ಸೇಮ್ ಪ್ರಿಯಾರಿಟಿ ಕೊಡೋದು ಹಿಂಗೆ, ಯಾವುದೇ ಒಂದು ಕೋರ್ಸ್ ಮಾಡಿರಿ ನೀವು, BS ನರ್ಸಿಂಗ್ ಕೋರ್ಸ್ ಆದ್ರೂ ಮಾಡ್ತಾರೆ, ನೀವು ಯಾವುದೋ ಒಂದು, ನಾನು ಅದಕ್ಕೆ ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಹೇಳಿದೆ. ಏನಕ್ಕಂತಂದರೆ ಇಲ್ಲಿ ನೋಡಿ ಇವನು ಯಾಕೋ ಏನು ಮಾಡಿದ್ದಂತಂದರೆ ರ್ಯಾಂಕ್ ಬಂದುಬಿಟ್ಟು 60,000 ಇದ್ದರೂ ಕೂಡ 82 ಆ್ಯಡ್ ಮಾಡಿದ್ದ. ಬಟ್ ವರ್ಷಕ್ಕಿಂತ ವರ್ಷಕ್ಕೆ ಜಾಸ್ತಿ ಜನ ಇರ್ತಾರೆ ಕಂಪ್ಲೀಟ್ ಮಾಡೋರು. ಸೊ ಹಂಗಾಗ್ಬಿಟ್ಟು ಇವ್ನು ಏನು ಮಾಡಿದ್ದ ಅಂತಂದರೆ, ನೀವು ಯಾವ ಕೋರ್ಸ್ ಮಾಡ್ತೀರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸರಿ, ಫ್ಯಾಕ್ಟ್ರೀಸ್ ಏನೇನಂತ ಹೇಳಕ್ಕೆ ಹೋಗಿದ್ದೆ ನಾನು. ನೀವು ಕಾಲೇಜು ಯಾವ ಕೋರ್ಸ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟು, ಅದ್ರ ತಕ್ಕನಂಗೆ ಕಾಲೇಜು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ತಿರೋ ಸ್ಟಾರ್ಟಿಂಗ್ ಹಾಕ್ಬಿಟ್ಟ, ನೀವು ಗೊತ್ತಿರಲಾರ ಯಾವುದ್ಯಾವುದು ಹಾಕಿಬಿಟ್ಟಾನೆ. ಓಕೆ ತನಗೆ ನಿಯರೆಸ್ಟ್ ಇರೋವಂಥದ್ದು ಯಾವ್ದು ಹಾಕಿದ್ದಾನೆ. ಲೈಕ್ ಇಲ್ಲಿ ನೋಡ್ರಿ CS ಹಾಕಿದ್ದಾನೆ, IS ಹಾಕಿದ್ದಾನೆ. ಓಕೆ ಇಲ್ಲಿ ನೋಡ್ತಿರ್ಬೋದು ECನೂ ಕೂಡ ಹಾಕಿದ್ದಾನೆ. ಓಕೆ IS ಹಾಕಿದ್ದಾನೆ, CS ಹಾಕಿದ್ದಾನೆ, ECನ ಹಾಕಿದ್ದಾನೆ. ಹಂಗೆ ಕೆಳಗಡೆ ನೋಡಿದರೆ ತನಗೆ ಗೊತ್ತಿರಲಾರ ಕೆಲವೊಂದಿಷ್ಟು ಕೋರ್ಸಸ್ಗಳನ್ನ ಹಾಕಿಬಿಡೋದಾನೆ. ಸೊ ಹಂಗಾಗ್ಬಿಟ್ಟು ಏನಾಗುತ್ತೆ, ಇಲ್ಲಿ ಏನು ಹೇಳಕ್ಕೆ ಹೋಗ್ತೀನಿ ಅಂತಂದರೆ, ನಿಮ್ಗೆ ಯಾವ ಕೋರ್ಸ್ಗಳದ್ದು ಬೇಕೋ ಅವನ್ನ ಫಸ್ಟ್ ಆ್ಯಡ್ ಮಾಡ್ಕೋರಿ. ಲೈಕ್ ಅವನು ಹಾಕಿದಾನ, ಲೈಕ್ ಎಕ್ಸಾಂಪಲ್ ಇದು ತೋರಿಸ್ತೀನಿ ನಿಮಗೆ. ಸರಿ, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಅಂತ ಕಾಣಿಸ್ತಿದೆ, ಅದರಲ್ಲಿ CS ಹಾಕಿದ್ದಾನೆ ಆ್ಯಂಡ್ IS ಕೂಡ ಹಾಕಿದ್ದಾನೆ. ಓಕೆ ಅದೇ ಒಂದು ಕಾಲೇಜಲ್ಲಿ 2 ಸೆಕೆಂಡ್ ಆಪ್ಷನ್ ಕೊಟ್ಟಿದ್ದಾನೆ, ಥರ್ಡ್ ಆಪ್ಷನ್ ಕೊಟ್ಟಿದ್ದಾನೆ. ಇಟ್ ಮೀನ್ಸ್ ಒಂದೇ ಕಾಲೇಜ್ ಒಳಗೆ ಎಷ್ಟು ಕೋರ್ಸ್ ಇರ್ತವೆ ಎಲ್ಲನೂ ಕೂಡ ಆಪ್ಷನ್ಸ್ ಮಾಡ್ಬೋದು. ಆ್ಯಂಡ್ ಮಲ್ಟಿಪಲ್ ಕೋರ್ಸಸ್ ಕೂಡ ಅಪ್ಲೈ ಮಾಡ್ಬೋದು. ಇವನು ಇಂಜಿನಿಯರಿಂಗ್ ಒಂದೇ ಹಾಕಿದಾನೆ, ನೀವು ಬೇಕಾದರೆ ಇಂಜಿನಿಯರಿಂಗ್ ಒಂದು 10 ಹಾಕಿಬಿಟ್ಟು ಮತ್ತು 11ರಿಂದ ಈ BS ನರ್ಸಿಂಗು ಹಾಕ್ಬೋದು. ಮತ್ತು ಬೇರೆ ಬೇರೆ ಕೋರ್ಸಸ್ ಕೂಡ ಒಂದೇ ಆಪ್ಷನ್ ಎಂಟ್ರಿ ಒಳಗೆ ಎಲ್ಲನೂ ಕೂಡ ಮಾಡಬಹುದು. ಇದು ಆ್ಯಕ್ಚುಲಿ ನನ್ನ ಆಪ್ಷನ್ ಎಂಟ್ರಿ ಅಲ್ಲ, ನಿಮಗೆ ಒಂದು ಎಕ್ಸಾಂಪಲ್ ಒಂದು ತೋರಿಸೋಣ ಅಂತಂದು ಮಾಡಿದೆ. ನನ್ನ ಆಪ್ಷನ್ ಎಂಟ್ರಿನೇ ಬೇರೆ ಇರುತ್ತೆ, ನನ್ನ ಒಂದು ರಿಯಾಲಿಟಿ ಅಂದರೆ ನನ್ನ ಆಪ್ಷನ್ ಎಂಟ್ರಿನೇ ಬೇರೆ. ನಾನು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡ್ತೀನಿ ಅಂತಂದರೆ ಗೊತ್ತಾಗಬೇಕಂತಂದರೆ ಆಪ್ಷನ್ ಎಂಟ್ರಿ ಬಿಟ್ಟಾಗ ನಿಮಗೆ ತೋರಿಸ್ತೀನಿ. ಎಸ್ಪೆಷಲಿ ಈ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮತ್ತು BS ನರ್ಸಿಂಗ್ ಸ್ಟೂಡೆಂಟ್ಸ್ ಅಂತಂದರೆ BS ನರ್ಸಿಂಗ್ದವ್ರಿಗಂತೂ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಇಂಜಿನಿಯರಿಂಗ್ದವ್ರಿಗಂತೂ ಕಾಮನ್ನಾಗಿ ನಿಮ್ಗಾಳೆ ಗೊತ್ತಿರುವಾಗೆ ನೀವು ಟಾಪ್ ಕಾಲೇಜಸ್ನ ನಿಮ್ಗಾಳೆ ಏನೆಲ್ಲ ರೆಡಿ ಮಾಡಿ ಇಟ್ಕೊತಿದ್ರು ಅವನ್ನ 1, 2, 3 ಎಲ್ಲನೂ ಕೂಡ ಹಾಕ್ಕೋಬೇಕಾಗಿರ್ತದೆ. ಸರಿನಾ? ನಾನು ನಿಮಗೆ ನಿಮ್ಮ ಮೇಲೆ ಬಿಟ್ಟಿದ್ದೀನಿ. ಓಕೆ ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ ಇದ್ದೀರ ಅಂದ ತಕ್ಷಣ ನೀವು ಗೌರ್ಮೆಂಟ್ಗೆ ಹೋಗ್ರಿ, ಪ್ರೈವೇಟ್ಗೆ ಹೋಗ್ರಿ ಅಂತ ನಾನು ಏನೂ ಕೂಡ ಹೇಳಲ್ಲ. ಯಾಕಂತಂದರೆ ಅದು ಬಿಟ್ಟಿರೋದು ನಿಮ್ಮ ಮೇಲೆ. ಯಾಕಂತಂದರೆ ಮುಂದೆ 4 ವರ್ಷ ಆಗಿದ ಮೇಲೆ ನೀವು ಕೆಲಸ ಮಾಡೋರು, 4 ವರ್ಷನೂ ಕೂಡ ಅದೇ ಕಾಲೇಜೊಳಗೆ ನೀವು ಇರೋರು. ಓಕೆ ಆ್ಯಂಡ್ ಇನ್ನೊಂದು ಫೈನಲ್ ಆಗಿ ಯಾವುದ್ಯಾವುದು ಕೋರ್ಸ್ನ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಲೈಕ್ ಕೆಮಿಕಲ್ ಇಂಜಿನಿಯರಿಂಗ್ ಅಂತ ಬರ್ತದೆ. ಓಕೆ ಕೆಮಿಕಲ್ ಇಂಜಿನಿಯರಿಂಗ್ ಮಾಡೋದು ವೇಸ್ಟ್. ಓಕೆ ಮುಂದೆ ಅಲ್ಲಿ ಫ್ಯೂಚರ್ಸ್ ಎಲ್ಲ ಇರಲ್ಲ, ಅಂಥವೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ದೀನಿ. ಸಾಧ್ಯ ಆದರೆ ಭಾಳಷ್ಟು ಅಂದರೆ ಪ್ರಚಲಿತವಾಗಿರ್ತಲ್ವ ಅಂಥವನ್ನೇ ನೀವು ಕೋರ್ಸ್ನ ಚೂಸ್ ಮಾಡ್ಕೋರಿ ಅಂತ ಹೇಳ್ತೀನಿ. ಟಾಪ್ ಕಾಲೇಜಸ್ಗೆ ಟ್ರೈ ಮಾಡಿರಿ. ಎಲ್ಲನೂ ಕೂಡ ನಿಮ್ಮ ಸೀಟ್ ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಮೊದಲು ಎಲ್ಲನೂ ಕೂಡ ಟಾಪ್ ಕಾಲೇಜ್ಗೆ ಟ್ರೈ ಮಾಡಿರಿ. ಓಕೆ 1, 2, 3, 4, 5 ಅಂತ ಏನು ಇರ್ತಾವೆ ನೋಡಿರಿ, ಅವ್ನು ಮಾತ್ರ ಟಾಪ್ ಕಾಲೇಜ್ ಇರಬೇಕು. ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಇದೇ ಮಿಸ್ಟೇಕ್ ಮಾಡೋದು ನೀವು. ಓಕೆ ಇದನ್ನು ವಾಪಸ್ ಚೇಂಜ್ ಮಾಡ್ಕೋಬೋದು, ಮಾರ್ಕ್ ಅಲಾಟ್ಮೆಂಟ್ ಆದಮೇಲೂ ಕೂಡ ಚೇಂಜ್ ಮಾಡ್ಕೋಬೋದು. ಬಟ್ ಬಿಫೋರ್ ನೀವು ಎಲ್ಲನೂ ಕೂಡ ರೆಡಿ ಇಟ್ಕೊಂತಂದರೆ ತಲೆ ಕೆಡಲ್ಲ. ಅಂದರೆ ಆಪ್ಷನ್ ಎಂಟ್ರಿ ಒಳಗೆ ಎಲ್ಲೆಲ್ಲಿ ಕೊಟ್ಟಿದ್ದೆ ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅವಾಗ. ಓಕೆ ಸೊ ಹಂಗಾಗಿಬಿಟ್ಟು ಅದು ಸಾಧ್ಯ ಆದರೆ ನಿಮಗೆ ಟಾಪ್ ಕಾಲೇಜಸ್ನೇ ಫಸ್ಟ್ ಕೊಟ್ಬಿಟ್ಟು ಆಮೇಲೆ ಒಂದು ಮೀಡಿಯಮ್ ಇರೋದು, ಆಮೇಲೆ ಪೂರಾ ನಿಮ್ಮ ರ್ಯಾಂಕ್ ದೂರ ಇತ್ತಂದರೆ ಮತ್ತೆ ಏನು ಮಾಡೋಕ್ಕೆ ಬರಲ್ಲ. ಎಲ್ಲನೂ ಕೂಡ ವರ್ಸ್ಟ್ ಕಾಲೇಜ್ ಕೂಡ ಆ್ಯಡ್ ಮಾಡಬೇಕಾಗತ್ತೆ. ಓಕೆ ಯಾವುದಾದ್ರೂ ಒಂದು ಕಾಲೇಜ್ ಸಿಕ್ಕರೆ ಸಾಕಪ್ಪ ಅನ್ನೋರಿಗೆ. ಹೋಪ್ ಒಂದು ಐಡಿಯಾ ಆದ್ರೂ ಗೊತ್ತಾಯ್ತು ಅನ್ಕೊತೀನಿ. ಈ ರೀತಿ ಆದರೂ ನಮ್ಮ ಕಾಲೇಜಸ್ಸು ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ಈ ರೀತಿ ಒಂದು ಲಿಸ್ಟ್ ಬರುತ್ತೆ ಅಂತ ಗೊತ್ತಾಗಿರ್ತದೆ ಈ ಒಂದು ವಿಡಿಯೋ ಮೂಲಕ.
ಆಪ್ಷನ್ ಎಂಟ್ರಿ ಬಿಟ್ಟಾಗ ಎಲ್ಲನೂ ಕ್ಲಿಯರಾಗಿ ಹೇಳ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡಿರಿ. ಟೇಕ್ ಕೇರ್, ಬಾಯ್.